ಇಡೀ ರಾತ್ರಿ ಟ್ರೈನಲ್ಲಿ ನಿದ್ದೆನೇ ಬಂದಿಲ್ಲಪ್ಪ. ಯಾಕೋ ಮತ್ತೆ ಏನ್ ಮಾಡ್ದೆ? ಟ್ರೈನಲ್ಲಿ ನಂದು ಅಪ್ಪರ್ ಬರ್ತು. ನಿದ್ದೆ ಬಂದಿಲ್ಲ ಅಂದ್ರೆ ಸೀಟ್ ಚೇಂಜ್ ಮಾಡ್ಕೋಬೇಕಿತ್ತಪ್ಪ. ಅಯ್ಯೋ, ಚೇಂಜ್ ಮಾಡಕ್ಕೆ ಲೋಯರ್ ಬರ್ತ್ ನಲ್ಲಿ ಯಾರು ಇರ್ಲೇ ಇಲ್ಲ. ಹೆಂಗ್ ಮಾಡ್ಲಿ? ಅಯ್ಯ, ನನ್ ಗಂಡ ಒಳ್ಳೆಯವನಲ್ಲ, ಏನ್ ಮಾಡೋದಮ್ಮ? ಒಳ್ಳೆ ಗಂಡ ಯಾರಿಗೂ ಸಿಗಲ್ಲ ಕಣೆ. ಅದಕ್ಕೆ ಏನ್ ಮಾಡ್ಬೇಕಮ್ಮ? ಅದಕ್ಕೆ ಸಿಕ್ಕದವನ್ನೇ ಹೊಡೆದು ಬಡ್ದು ಸರಿಯಾಗಿ ಮಾಡ್ಕೊಬೇಕು. ಮೀನು ಇಲ್ಲದ ಬಲೆ, ಬೆಂಕಿ ಇಲ್ಲದ ಒಲೆ, ಖಾಲಿ ಇರುವ ನಿನ್ನ ತಲೆ, ಇದ್ದರೆಷ್ಟು ಬಿಟ್ಟರೆಷ್ಟು. ಈ ತರ ಎಕ್ಸಾಂಪಲ್ ಕೊಡು ಒಂದು. ಸರ್, ಹೂವಿಲ್ಲದ ತೋಟ, ಸೌಂದರ್ಯವಿಲ್ಲದ ನೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದ್ರೆಷ್ಟು ಬಿಟ್ರೆಷ್ಟು. ಐ ಲವ್ ಯು ಚಿನ್ನ. ನನ್ನ ಲವ್ ಮಾಡಕ್ಕೆ ಎಷ್ಟು ಸಂಬಳ ಬರುತ್ತೆ ನಿಂಗೆ? 10,000 ಬರುತ್ತೆ ಚಿನ್ನ. ಈ ನಿನ್ ಸಂಬಳ ನನ್ ಸೋಪು ಶಾಂಪುಗ್ ಸಾಲಲ್ಲ, ಗೊತ್ತಾಯ್ತಾ? ಅಬ್ಬಬ್ಬಾ, ಅಷ್ಟೊಂದು ಗಲೀಜ ನೀನು? ಛೇ. ಲೇ, ಮನೆ ಮುಂದೆ ಯಾಕಷ್ಟು ಜನ ನಿಂತಿದ್ದಾರೆ? ನಾನು ಬೀದಿಯವ್ರಿಗೆಲ್ಲ ಹೇಳಿದ್ದೀನಿ ಅಳಿಯಂದ್ರು ಬರ್ತಾರೆ ಅಂತ, ಅದಕ್ಕೆ. ಸರಿ, ನಮ್ಮನೆಗೆ ಅಳಿಯಂದ್ರು ಬಂದ್ರೆ ಯಾಕಷ್ಟು ಜನ ಬರ್ಬೇಕದಕ್ಕೆ? ನಾನು ಇಂಗ್ಲಿಷ್ ಕ್ಲಾಸ್ಗೆ ಹೋಗ್ತಿದ್ದೀನಲ್ಲ, ಇಂಗ್ಲಿಷ್ನಲ್ಲಿ ಸನ್ನಿ ಲಿಯೋನ್ ಬರ್ತಾರೆ ಅಂತ ಹೇಳಿದ್ದೀನಿ. ಲೇ ಮಂಕೆ, ಅದು ಸನ್ನಿ ಲಿಯೋನ್ ಅಲ್ಲ, ಸನ್ನಿನ್ಲಾ. ಏ ಪಿಂಕಿ, ABCDನಲ್ಲಿ ಬಿಗೆ ತುಂಬಾ ಚಳಿ ಆಗುತ್ತೆ, ಯಾಕೆ ಹೇಳು? ಯಾಕೆ ನಂಗೊತ್ತಿಲ್ಲ. ಯಾಕೆ ಅಂದ್ರೆ ಅದು ಎ ಮತ್ತು ಸಿ ಮಧ್ಯ ಇದೆ, AC ಮಧ್ಯ ಇದೆ. ಆಮೇಲೆ ಸಿ ತುಂಬಾ ಕೆಮ್ಮುತ್ತೆ, ಯಾಕೆ ಗೊತ್ತಾ? ಅದು ಬಿಡಿ ಮಧ್ಯ ಇದೆ. ನಾನೊಂದು ಹೇಳ್ತೀನಿ, ಹೇಳು. ಬಿ ತುಂಬಾ ಫಿಲ್ಮ್ ನೋಡುತ್ತೆ, ಯಾಕೆ ಹೇಳು? ನಂಗ್ ಗೊತ್ತಿದೆ, ಅದು ತುಂಬಾ ಫಿಲ್ಮ್ ನೋಡುತ್ತೆ, ಯಾಕೆ ಅಂದ್ರೆ CD ಅದ್ರ ಮುಂದೆ ಇರುತ್ತೆ. ಆಮೇಲೆ ಇನ್ನೊಂದು ಗೊತ್ತಾ? ಡಿ ಯಾವಾಗ್ಲೂ ಹಾಟ್ ಆಗಿರುತ್ತೆ, ಯಾಕೆ ಅಂದ್ರೆ BC ಅದ್ರ ಮುಂದೆ ಇದೆ.